ವರ್ಷಗಳಿಂದ ಏನು ಜೈನ ನಿಗಮ ಮಂಡಳಿ ಆಗಲೇಬೇಕು ಅಂತೇಳಿ ಈಗಾಗಲೇ ಏನು ಜೈನರು ಪ್ರತಿಭಟನೆ ಮಾಡ್ತಾಯಿದ್ರು. ಏನು ಕಳೆದ ಅಧಿವೇಶನದಲ್ಲೂ ಕೂಡ ಏನು ದೊಡ್ಡ ಪ್ರಮಾಣದಲ್ಲಿ ಜೈನ ನಿಗಮ ಮಂಡಳಿ ಬೇಕು ಅಂತೇಳಿ ಹಲವಾರು ಮಹಾರಾಜರು ಕೂಡ ಏನು ಪ್ರತಿಭಟನೆಯನ್ನು ಮಾಡಿದರು. ನಮಗೆ ನಿಗಮ ಮಂಡಳಿ ಬೇಕು ಅಂತ ಹೇಳಿ ಪಟ್ಟು ಹಿಡಿದಿದ್ರು. ಈ ವಿಚಾರವಾಗಿ ಮಾತನಾಡಲಿಕ್ಕೆ ನಮ್ಮ ಜೊತೆ ಜೈನ ಮುನಿಗಳಿದ್ದಾರೆ, ಅವರನ್ನು ಮಾತಾಡ್ಸೋಣ. ಮಹಾರಾಜರ, ಕಳೆದ 5-6 ವರ್ಷಗಳಿಂದ ಪ್ರತಿಭಟನೆ ಮಾಡ್ತಾ ಬಂದ್ರಿ. ಏನು ಕಳೆದ ಅಧಿವೇಶನ ಟೈಮಲ್ಲೂ ಕೂಡ ಹೋರಾಟ ಮಾಡಿದ್ರಿ, ನಿಮಗೆ ನಿಗಮ ಮಂಡಳಿ ಬೇಕು ಅಂತೇಳಿ. ಇನ್ನೂವರೆಗೂ ಕೂಡ ನಿಗಮ ಮಂಡಳಿ ಆಗಿಲ್ಲ. ಈಗ ಮತ್ತೆ ಅಧಿವೇಶನ ಬಂದಿದೆ, ಏನು ಹೇಳ್ತೀರಾ ಅಂತ? ಈಗಾಗಲೇ ಜೈನ ಸಮಾಜಕ್ಕೆ ನಿಗಮ ಆಗಬೇಕು ಅಂತ ಹೇಳಿ ಹಾಸ್ಟೆಲ್ ಆಗಬೇಕು, ಜೈನ ಧರ್ಮಕ್ಕೆ ಭಾಳ ಅನ್ಯಾಯ ಆಗ್ತೈತಿ. ಅದಕ್ಕಾಗಿ ಒಂದಲ್ಲ ಎರಡಲ್ಲ 5-6 ವರ್ಷದಿಂದ ಇದಕ್ಕಾಗಿ ಹೋರಾಟ ಮಾಡೋಕ್ಕೆ ಬಂದಿದೆ. ಸರ್ಕಾರಕ್ಕೆ ಭೀ ಕೂಡ ಮನವಿ ಅನೇಕ ಬಾರಿ ಮಾಡಿದೆ. ಆದರೂ ಕೂಡ ಸರ್ಕಾರ ಹಿಂದಿನ ವರ್ಷ ಅನೇಕ ಹೋರಾಟ ಅದು, ಅನೇಕ ಸ್ವಾಮೀಜಿಯವರು, ಭಟ್ಟಾರಕರು, ಸಮಾಜ ಲೀಡರ್ಗಳು ಎಲ್ಲರೂ ಮಾಡಿದಾರು. ಆದರೂ ಕೂಡ ಸರ್ಕಾರ ಇನ್ನೂ ಮಾಡತ್ತಿಲ್ಲ. ಸರ್ಕಾರಕ್ಕೆ ನಾನು ಇವತ್ತಿನ ಸರ್ಕಾರ ಸಿದ್ದರಾಮಯ್ಯರವರಿರಲಿ, ಡಿ ಕೆ ಶಿವಕುಮಾರ್ ಅವರಿರಲಿ, ಸರ್ಕಾರ ಏನೈತಲ್ಲ ಜೈನ ಸಮಾಜಕ್ಕೆ ನಿಗಮ ಮಾಡಬೇಕಂತೇಳಿ ಪುನಃ ನಾವು ಒತ್ತಾಯ ಮಾಡ್ತೇವೆ. ಯಾಕಪ್ಪ ಅಂದ್ರೆ ಜೈನ ಸಮಾಜಕ್ಕೆ ಭಾಳ ಅನ್ಯಾಯ ಆಗ್ತೈತಿ. ಆ ಅನ್ಯಾಯ ಆಗಬಾರ್ದು. ಯಾಕಂದ್ರೆ ಇಲ್ಲಿ ಜೈನ ಧರ್ಮದೊಳಗೆ ಭಾಳ ಗರೀಬ್ರದಾರು, ಶೋಷಿತರದಾರು, ಅವ್ರಿಗೂ ಕೂಡ ಎಲ್ಲ ಒಳ್ಳೇದಾಗಬೇಕು ಅಂಥೇಳಿ ಜೈನ ಸಮಾಜ ನಿಗಮ ಮಾಡಬೇಕು. ಈಗೂ ಕೂಡ ಚಿಕ್ಕೋಡಿಯಲ್ಲಿ ಹೋರಾಟ ನಡೆದಿದೆ, ಅಲ್ಲಿ ಉಪವಾಸ ಸತ್ಯಾಗ್ರಹ ಮಾಡಾಕತ್ತಿದ್ದಾರು. ಅದಕ್ಕೆ ನಾನು ಪುನಃ ಈ ಸರ್ಕಾರಕ್ಕೆ ಈ ಅಧಿವೇಶನದೊಳಗೆ ಆ ಜೈನ ನಿಗಮ ಮಂಡಳ ಆಯ್ತು ಅಂದ್ರೆ ಭಾಳ ಚಲೋ ಆಗ್ತೈತಿ, ಅದನ್ನು ಮಾಡಬೇಕಂತೇಳಿ ಪುನಃ ನಾವು ಒತ್ತಾಯ ಮಾಡ್ತಾನೆ. ಟಿ ವಿ ಫಸ್ಟ್ ಏನೈತಲ್ಲ ಇದರ ಮುಖಾಂತರ ತಮಗೆ ಮನವಿ ಮಾಡ್ತಾನೆ ಸಿದ್ದರಾಮಯ್ಯ ಉಪ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ಗೆ, ಜಲ್ದಿ ಈ ಅಧಿವೇಶನದೊಳಗೆ ಜೈನ ನಿಗಮ ಘೋಷಣೆ ಮಾಡ್ತಂದ್ರೆ ತಮಗೊಂದು ನಾ ಇಲ್ಲೇ ಕರೆಸ್ಕಾಸ ಪುನಃ ಜೈನ ಸಮಾಜ ಪೂರ ಕರ್ನಾಟಕದಿಂದ ತಮ್ಮೆಲ್ಲರೂ ಸ್ವಾಗತ ಮಾಡ್ತೇವೆ, ಸನ್ಮಾನ ಮಾಡ್ತೇವೆ. ಯಾಕಪ್ಪ ಜೈನ ಸಮಾಜಕ್ಕೆ ಇನ್ನೂವರೆಗೆ ಕಾಂಗ್ರೆಸ್ ಸರ್ಕಾರ ಮಾಡ್ಕೊತ ಬಂದಿದೆ. ಜೈನ ನಿಗಮ ಅಷ್ಟೇ ಅಲ್ಲ, ನಮ್ಮ ಜೈನ ಅಲ್ಪಸಂಖ್ಯಾತ ಆಗಬೇಕಾಗಲಿ, ಮಹಾವೀರ ಜಯಂತಿ ಆಗಬೇಕಾಗಲಿ, ಹಾಸ್ಟೆಲ್ಗಳು ಆಗಬೇಕಾದ್ರೆ ಸಿದ್ದರಾಮಯ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಮಾಡ್ಕೊತ ಬಂದಿದೆ. ಈಗೂ ಮಾಡ್ತಂದ್ರೆ ವಿಶ್ವಾಸ ಐತಿ. ಆದ್ರೆ ಈಗಿನ ಬರುವ ಅಧಿವೇಶನ ಇವತ್ತಿನ ಚಲೋ ಆಗಿದೆಯಲ್ಲ, ಮಾತ್ರ ಈ ಅಧಿವೇಶನದೊಳಗೆ ಜೈನ ನಿಗಮನ ಘೋಷಣೆ ಆದ್ರೆ ಭಾಳ ಚಲೋ ಆಗ್ತದೆ ಅಂತೇಳಿ ನಾ ಪುನಃ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾನೆ, ಜೈನ ನಿಗಮನ ಘೋಷಣೆ ಮಾಡಬೇಕು ಅಂತೇಳಿ. ಮಹಾರಾಜರ, ಕಾಂಗ್ರೆಸ್ ಪಕ್ಷಕ್ಕೆ ಏನು ಜೈನರ ಕೊಡುಗೆ ತುಂಬ ಇದೆ. ಯಾಕಂದರೆ ಕಾಂಗ್ರೆಸ್ ಪಕ್ಷಕ್ಕೆ ಹಸ್ತದ ಚಿಹ್ನೆ ಕೊಟ್ಟವರು ಜೈನರಂತೆ. ನೋಡಿ, ಕಾಂಗ್ರೆಸ್ಗೆ ಮೊದಲ ಕರು ಚಿಹ್ನೆ ಇತ್ತು, ಆಕಳು ಕರು ಚಿಹ್ನೆ ಅದನ್ನು ತೆಗೆದು ಆಚಾರ್ಯ ದೇಶಭೂಷಣ ಮಹಾರಾಜ್, ಆಚಾರ್ಯ ವಿದ್ಯಾನಂದಿ ಮಹಾರಾಜರು ಆ ಚಿಹ್ನ ಬರಲಿ ಯಾವಾಗ ಇಂದಿರಾ ಗಾಂಧಿ ಅವರು ಬಂದಾಗ ಹಸ್ತವನ್ನು ಆಶೀರ್ವಾದ ಕೊಟ್ಟು ಈ ಹಸ್ತ ನೀಡಿ ಅಂತ ಹೇಳಿದಾಗ ನಿಮ್ಮ ಪಕ್ಷ ಬೆಳೀತದೆ ಅಂದಾಗ ಅದು ಇವತ್ತಿನ ಕಾಂಗ್ರೆಸ್ ಸರ್ಕಾರ ಬೆಳೆದಿದೆ. ಅದಕ್ಕಾಗಿ ನಾ ಪುನಃ ಜೈನ ಸಮಾಜದ್ದು ಈ ಕಾಂಗ್ರೆಸ್ ಪಕ್ಷಕ್ಕೆ ಜವಾಹರ್ಲಾಲ್ ನೆಹರು ಇರಲಿ, ಇಂದಿರಾ ಗಾಂಧಿ ಇರಲಿ, ಸೋನಿಯಾ ಗಾಂಧಿ ಇರಲಿ, ರಾಜೀವ್ ಗಾಂಧಿ ಇರಲಿ, ಅನೇಕ ನಮ್ಮ ಜೈನ ಸಮಾಜ ಕಾಂಗ್ರೆಸ್ ಪಕ್ಷ ಯಾವಾಗೂ ಸಾಥಿದೆ, ಮಾಡ್ಕೊತ ಬಂದಿದೆ. ಅದಕ್ಕೆ ನಾ ಪುನಃ ಇಲ್ಲಿ ಕರ್ನಾಟಕ ಸರ್ಕಾರಕ್ಕೆ ಪುನಃ ವಿನಂತಿ ಮಾಡ್ತಾನೆ, ಕಾಂಗ್ರೆಸ್ ಸರ್ಕಾರದವರು ಅನ್ಯಾಯ ಮಾಡಬಾರ್ದು, ಜೈನ ಧರ್ಮಕ್ಕೆ ನಿಗಮ ಕೊಡಬೇಕಂತೇಳಿ ನಾವು ಪುನಃ ಒತ್ತಾಯ ಮಾಡ್ತಾನೆ. ತಾವು ಮಾಡಬೇಕು, ಜೈನ ಸಮಾಜ ಮಾಡಿ ಒಂದು ತಮ್ಮ ಪಕ್ಷದ ಗೌರವನ ಇಟ್ಕೋಬೇಕು ಅಂತೇಳಿ ನಾ ಮತ್ತು ಪುನಃ ಹೇಳ್ತಾನೆ, ಸರ್ಕಾರಕ್ಕೆ ಮಾಡಬೇಕು. ನಮ್ಮ ಜೈನ ನಿಗಮ ಈ 10 ದಿನ ಅಧಿವೇಶನದೊಳಗೆ ಘೋಷಣೆ ಮಾಡಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತಾನೆ. ಮಹಾರಾಜರ, ಒಂದು ವೇಳೆ ಈ ಹೇಳ್ತಾರೆ, ನಿಮ್ಮ ಮುಂದಿನ ನಡೆ ಯಾವ ರೀತಿ ಇರುತ್ತೆ ಅಂತ? ನಾನು ಜೈನ ಸಮಾಜಕ್ಕೆ ಈಗಾಗಲೇ ಸರ್ಕಾರ ಅನೇಕ ಬಾರಿ ನಾವು ವಿನಂತಿ ಮಾಡಿದ್ದೇವೆ. 10 ದಿನ ಘೋಷಣೆ ನೋಡ್ತೇವೆ. ನೋಡಿದ ನಂತರ ಎಲ್ಲ ಸಮಾಜದ ಎಲ್ಲ ಸ್ವಾಮೀಜಿಯವರು, ಭಟ್ಟಾರಕರು, ಸಮಾಜದ ಎಲ್ಲ ನಮ್ಮ ಜೈನ ಸಮಾಜದ ಲೀಡರ್ಗಳು, MLA ಇರಲಿ, ಮಿನಿಸ್ಟರ್ ಇರಲಿ, ಎಲ್ಲ ಸಮಾಜ ಲೀಡರ್ ಎಲ್ಲ ಕೂಡಿ ಒಂದು ಮೀಟಿಂಗ್ ಮಾಡಿ ಪುನಃ ಏನು ಮಾಡಬೇಕು ಅಂತ ಚರ್ಚೆ ಮಾಡಿ ಅದಕ್ಕೆ ಮತ್ತೆ ಮುಂದೆ ಬರೋ ಸಮಯದಾಗ 10 ದಿನ ಟೈಮ್ ನೋಡ್ತೇವೆ. ಮಾಡಿರೋಂಗೆ ಮಾಡಲಿಲ್ಲ ಮುಂದೆ ಅದಕ್ಕೆ ಒಂದು ನಾವು ದಾರಿ ತೆಗಿತೇವೆ ಅಂತ ಹೇಳ್ತೇವೆ. ಇವಿಷ್ಟು ಏನು ಜೈನ ಮುನಿಯಾಗಿರುವಂಥ ಸಿದ್ದಸೇನ ಮಹಾರಾಜರ ಮಾತಾಗಿರುವಂಥದ್ದು. ಕ್ಯಾಮರಾ ಪರ್ಸನ್ ಸುನೀಲ್ ಜೊತೆ ಸಂಜಯ್ ಕೌಲ್ಗಿ, ನ್ಯೂಸ್ ಫಸ್ಟ್, ಬೆಳಗಾವಿ.